ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ 10th ಕ್ಲಾಸಸ್ಸು ಸೆಕೆಂಡ್ ಒನ್ ಪಾರ್ಟ 18th ಒಂದು ಚಾಪ್ಟರ್ ಅನ್ನು ಸ್ಟಡಿ ಮಾಡೋಣ. ದ ಫ್ರೀಡಮ್ ಸ್ಟ್ರಗಲ್ ಅನ್ನುವಂಥ ಲೆಸನ್ಸ್ ಅನ್ನ ನಾವು ಇವತ್ತು ಸ್ಟಡಿ ಮಾಡೋಣ. ದ ಫ್ರೀಡಮ್ ಸ್ಟ್ರಗಲ್ ಅಂತ ಸ್ವಾತಂತ್ರ್ಯದ ಹೋರಾಟ ಅಂತ ಕರಿತೀವಿ. ಹೆಂಗಿದ್ರ ಫಸ್ಟ್ ಒನ್ ವಿ ಲರ್ನ್ ದ ಫಾಲೋಯಿಂಗ್ ಇನ್ ದಿಸ್ ಚಾಪ್ಟರ್. ಈ ಚಾಪ್ಟರ್ ಅಲ್ಲಿ ಫಸ್ಟ್ ಒನ್ ಏನೇನು ಸ್ಟಡಿ ಮಾಡಬೇಕು. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಹೌ ಟು ಎಸ್ಟಾಬ್ಲಿಷ್ಮೆಂಟ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಫಸ್ಟ್ ಒನ್ ಅದ್ರದ್ದು ಯಾರು ಅಧ್ಯಕ್ಷರು ಯಾರಾಗಿದ್ರು, ಯಾರು ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ರು, ಇದನ್ನೆಲ್ಲ ನೋಡ್ತಾ ಹೋಗೋಣ. ನೆಕ್ಸ್ಟ್ ಒನ್ ಹೌ ಟು ಇನ್ವಾಲ್ವ್ ಇನ್ ದ ಫ್ರೀಡಮ್ ಸ್ಟ್ರಗಲ್. ಈ ಫ್ರೀಡಮ್ ಸ್ಟ್ರಗಲ್ ಒಳಗಡೆ ಅದು ಯಾವ ಟೈಪ್ ಇನ್ವಾಲ್ವ್ ಆಯ್ತು ಅಂತ ನೋಡೋಣ. ನೆಕ್ಸ್ಟ್ ಒನ್ ಮಾಡರೇಟ್ಸ್, ಎಕ್ಸ್ಟ್ರೀಮಿಟ್ಸ್ ಅಂಡ್ ರೆವಲ್ಯೂಷನರೀಸ್. ಮಾಡರೇಟ್ಸ್ ಅಂತಂದ್ರ ಮಂದಗಾಮಿಗಳು ಅಂತೇಳಿ ಕರೆಸ್ಕೊಳ್ತತಿ. ಎಕ್ಸ್ಟ್ರೀಮಿಸ್ಟ್ ಅಂತಂದ್ರ ರೆವಲ್ಯೂಷನರೀಸ್ ಅಂತೇಳಿ ಕರೆಸ್ಕೊಳ್ತತಿ. ಎಕ್ಸ್ಟ್ರೀಮಿಸ್ಟ್ ಅಂತಂದ್ರ ತೀವ್ರಗಾಮಿಗಳು, ರೆವಲ್ಯೂಷನರೀಸ್ ಅಂತಂದ್ರ ಈ ಯಾರು ಅಂತಂದ್ರ ಕ್ರಾಂತಿಕಾರಿಗಳು ಅಂತೇಳಿ ಕರಿತೀವಿ. ಇವರೆಲ್ಲರೂ ನೋಡ್ಬೇಕು. ನೆಕ್ಸ್ಟ್ ಒನ್ ಫ್ರೀಡಮ್ ಮೂವ್ಮೆಂಟ್, ಹೌ ಟು ಸ್ಟಾರ್ಟ್ ಫ್ರೀಡಮ್ ಮೂವ್ಮೆಂಟ್. ದ ಪೀರಿಯಡ್ ಆಫ್ ಗಾಂಧಿಯನ್ ಪೀರಿಯಡ್ ಆರ್ ಗಾಂಧಿಯನ್ ಎರಾ ಅಂತೇಳಿ ಬರುತ್ತೆ, ಅದನ್ನ ನೋಡ್ತಾ ಹೋಗೋಣ. ನೆಕ್ಸ್ಟ್ ಒನ್ ಫಾರ್ಮರ್ಸ್ ಅಂಡ್ ವರ್ಕರ್ಸ್ ಪ್ರೊಟೆಸ್ಟ್ ಇನ್ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್. ಈ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ಒಳಗಡೆ ಫಾರ್ಮರ್ಸ್ ಅಂಡ್ ವರ್ಕರ್ಸ್ ಪ್ರೊಟೆಸ್ಟ್ ಯಾವ ಟೈಪ್ ಇತ್ತು ಅಂತೇಳಿ ನೋಡ್ತಾ ಹೋಗೋಣ. ನೆಕ್ಸ್ಟ್ ಒನ್ ಲೀಡರ್ಸ್ ಆಫ್ ದಿ ಫ್ರೀಡಮ್ ಮೂವ್ಮೆಂಟ್, ಯಾರ್ಯಾರು ಲೀಡರ್ಸ್ ಇದ್ರು ಅಂತೇಳಿ ನೋಡ್ತಾ ಹೋಗೋಣ. ನೆಕ್ಸ್ಟ್ ಒನ್ ಪಾರ್ಟಿಷನ್ ಆಫ್ ಇಂಡಿಯಾ ಇನ್ 1947. ಪಾರ್ಟಿಷನ್ ಆಫ್ ಇಂಡಿಯಾ ಹೆಂಗ ಪಾರ್ಟಿಷನ್ ಆಯ್ತು, ಡಿವಿಷನ್ ಹೆಂಗಾಯ್ತು ಇಂಡಿಯಾ ಅಂತೇಳಿ ಅದನ್ನು ನೋಡ್ತಾ ಹೋಗೋಣ. ನೆಕ್ಸ್ಟ್ ಒನ್ ಫಸ್ಟ್ ಒನ್ ರೈಸ್ ಆಫ್ ನ್ಯಾಷನಲಿಸಂ, ರಾಷ್ಟ್ರೀಯತೆಯ ಉದಯ ಅಂತೇಳಿ ಕರಿತೀವಿ. ಯಾವ ಟೈಪ್ ರಾಷ್ಟ್ರೀಯತೆಯ ಉದಯ ಆಯ್ತು ಆಫ್ಟರ್ 1857 ಏನಾಯ್ತಲ್ಲ, ಅದೆಲ್ಲಾನು ರೈಸ್ ಆಫ್ ನ್ಯಾಷನಲಿಸಂ ಉದಯ ಆಗ್ಲಿಕ್ಕೆ ಕಾರಣ ಆಯ್ತು ಅಂತೇಳಿ ಹೇಳ್ತೇವೆ. ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ ಫ್ರೀಡಮ್ ಮೂವ್ಮೆಂಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಅಂಡ್ ಡೈನಾಮಿಕ್ ಚಾಪ್ಟರ್. ಇದು ಒಂದು ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಅಂಡ್ ಡೈನಾಮಿಕ್ ಚಾಪ್ಟರ್ ಅಂತೇಳಿ ಹೇಳ್ಬಹುದು. Indians who suffered a lot under British rule showed their resistance effectively and became responsible for the first war of the Indian independence in 1857. Already ended 1857 ಫಸ್ಟ್ ಯಾವುದು ಅಂತಂದ್ರ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಂತೇಳಿ ಕರಿತೀವಲ್ಲ, ಆಲ್ರೆಡಿ ಮುಗಿದಿತ್ತು. ಅದು ಯಾಕೆ ಸ್ಟಾರ್ಟ್ ಆಯ್ತು ಅಂತೇಳಿ ಲಾಸ್ಟ್ ಕ್ಲಾಸಸ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದೀವಿ. ಅವಾಗ ಮುಗಿದಾಗ ಕೆಲವೊಂದು ಸಫರು ಆಯ್ತು ನಮ್ಮ ಇಂಡಿಯಾದೊಳಗಡೆ. ಹೀಗಾಗಿ ರೈಸ್ ಆಫ್ ನ್ಯಾಷನಲಿಸಂ ಅನ್ನೋದು ಹುಟ್ಕೊಂತು ಅಂತ. ಆಸ್ ಅ ರಿಸಲ್ಟ್ ದ ಬ್ರಿಟಿಷ್ ಗವರ್ಮೆಂಟ್ ಪಾಸ್ಡ್ ಅ ಪ್ರೊಕ್ಲಮೇಶನ್ ಇನ್ 1858 in which the rule of British East India Company ended the begun the administration of India in the name of Queen of Britain. In 1857 1857 ಒಳಗಡೆ ಏನ್ ಸ್ಟಾರ್ಟ್ ಆಯ್ತಲ್ಲ, ಯಾವುದು ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಂತ ಕರಿತೀವಲ್ಲ, ಎಸ್ ಅದು ಎಂಡ್ ಆದ್ಮ್ಯಾಗ ಇನ್ 1858 ಒಳಗಡೆ ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ರೂಲಿಂಗ್ ಎಂಡ್ ಆಯ್ತು. ಅಂದ್ರ ಏನಾಯ್ತು ಅಂತಂದ್ರ ಮಗನ ಕೈಯಂದ ಇಸುದು ತಂದೆ ಕೈ ಒಳಗಡೆ ಹಿರಿತನ ಕೊಟ್ಟ ಟೈಪ್ ಆಯ್ತು ಅಂತೇಳಿ ಅಷ್ಟೇ ಹೇಳ್ತೀವಿ. ಎಸ ಬಿಗಿನ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ಇಂಡಿಯಾ ದ ನೇಮ್ ಆಫ್ ಕ್ವೀನ್ ಆಫ್ ಬ್ರಿಟನ್. ಅಂದ್ರೆ ಬ್ರಿಟನ್ ರಾಣಿನ ಡೈರೆಕ್ಟ್ ಆಗಿ ಆಡಳಿತ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಳು ಇಂಡಿಯಾ ಒಳಗಡೆ. ಇಷ್ಟೇ ಚೇಂಜಸ್ ಆಗಿದ್ದು. ಬ್ರಿಟಿಷ್ ಕಂಪನಿ ಅಂದ್ರು ಅದು ಇಂಗ್ಲೆಂಡ್ ಅದ. ನೆಕ್ಸ್ಟ್ ಒನ್ ಇದು ಡೈರೆಕ್ಟ್ ಆಗಿ ಇಂಗ್ಲೆಂಡ್ ರಾಣಿನ ಇಲ್ಲಿ ಆಡಳಿತ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಳು. ದ ಇನ್ವಾಲ್ವ್ಮೆಂಟ್ ಆಫ್ ಇಂಡಿಯನ್ಸ್ ಇನ್ ದ ಪ್ರೊಸೆಸ್ ಆಫ್ ಲಾ ಮೇಕಿಂಗ್ ಬಿಗನ್ಸ್ ಥ್ರೂ ದ ಆಕ್ಟ್ ಆಫ್ 1861. 1861 ಆಕ್ಟ್ ಪ್ರಕಾರ ಇಂಡಿಯನ್ಸ್ ಇನ್ವಾಲ್ವ್ ಸ್ಟಾರ್ಟ್ ಮಾಡಿದ್ರು. ಫಾರ್ ಎಕ್ಸಾಂಪಲ್ ಈ ರೂಲಿಂಗ್ ಒಳಗಡೆ ಕೆಲವೊಂದು ಪೋಸ್ಟ್ ಅದು ಎಲ್ಲ ಇಂಡಿಯನ್ಸ್ ಕೈಯಾಗ ಸಿಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಆಸ್ ಅ ರಿಸಲ್ಟ್ ಆಫ್ ದೀಸ್
the new educated class began to have the clear concept of nationalism. ಅಲ್ಲಿ ಒಂದು ನ್ಯೂ ಎಜುಕೇಟೆಡ್ ಕ್ಲಾಸ್ ಹುಟ್ಕೊಂತು. ನೆಕ್ಸ್ಟ್ ಒನ್ ಕ್ಲಿಯರ್ ಕಾನ್ಸೆಪ್ಟ್ ಉದಯವಾಯ್ತು. ನ್ಯಾಷನಲಿಸಂ ಅಂತಂದ್ರೆ ಏನ, ರಾಷ್ಟ್ರೀಯತೆ ಅಂದ್ರೆ ಏನ ಅನ್ನೋದು ಒಂದು ಕಾನ್ಸೆಪ್ಟ್ ಎಲ್ರಿಗೂ ಬಂತು ಅಂತ. ಅಂಡ್ ಟ್ರೈಡ್ ಟು ಶೇರ್ ದ ಸೇಮ್ ವಿತ್ ದ ಕಾಮನ್ ಪೀಪಲ್, ದೇರ್ ಫೋರ್ ನ್ಯಾಷನಲಿಸಂ ಟುಕ್ ಡೆಫಿನಿ ಸೇಪ್. ಅಂದ್ರೆ ಕಾಮನ್ ಪೀಪಲ್ಗೂ ಏನಾಗ್ಲಿಕ್ಕೆ ಸ್ಟಾರ್ಟ್ ಮಾಡಿತ್ತು, ಈ ನ್ಯಾಷನಲಿಸಂ ಏನ್ ಅನ್ನೋದು ತೋರಿಸಿಕೊಡ್ಲಿಕ್ಕೆ ಸ್ಟಾರ್ಟ್ ಆಯ್ತು. ದ ಎಕ್ಸ್ಟೆಂಡೆಡ್ ಇನ್ಸ್ಟಿಟ್ಯೂಷನಲ್ ಫ್ಯೂಚರ್ ಆಫ್ ದಿಸ್ ಇಟ್ ಸೆಲ್ಫ್ ಈಸ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಅಂದ್ರೆ ಒನ್ ಆಫ್ ದಿ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ಫ್ಯೂಚರ್ ಆಫ್ ದಿಸ್ ಅಂತೇಳಿ ಕರಿತೀವಿ. ಯಾವುದು ಅಂತಂದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತೇಳಿ ನಾವು ಕರಿತೀವಿ. ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ತುಂಬಾ ಮಹತ್ವದ ಪಾತ್ರ ವಹಿಸ್ತು. ಯಾವುದು ಅಂತಂದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತೇಳಿ ಹೇಳ್ತೀವಿ. ನೆಕ್ಸ್ಟ್ ಒನ್, ದೇರ್ ಆರ್ ಮೆನಿ ಇನ್ಸ್ಟನ್ಸಸ್ ಇನ್ ಇಂಡಿಯಾ ವಿಚ್ ಅಪೋಸ್ಡ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಬ್ರಿಟಿಷ್ ಎಂಪೈರ್. ಕೆಲವೊಂದು ಏನು ಆರ್ಗನೈಸೇಷನ್ಸ್ ಅದು ಹುಟ್ಕೊಂಡು ಅವಾಗ ಈ ಬ್ರಿಟಿಷ್ ಎಂಪೈರ್ ಬಗ್ಗೆ ಅಪೋಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅಂತ. ಮೆನಿ ನೇಟಿವ್ ರೂಲರ್ಸ್ ಫಾಟ್ ಅಗೇನ್ಸ್ಟ್ ಬ್ರಿಟಿಷ್ ವಿತ್ ಇಂಟೆನ್ಷನ್ ಆಫ್ ಸೆಲ್ಫ್ ಇಂಟ್ರೆಸ್ಟ್. ಮೆನಿ ನೇಟಿವ್ ರೂಲರ್ಸ್, ಅಂದ್ರೆ ರೂಲರ್ಸ್ ಅಂತಂದ್ರೆ ಇಲ್ಲಿ ರಾಜರು ಅಂತೇಳಿ ಕರಿತೀವಲ್ಲ, ಅವರು ಈ ಬ್ರಿಟಿಷರ ವಿರುದ್ಧ ನಿಂತ್ಕೊಳ್ಳಕ್ ಸ್ಟಾರ್ಟ್ ಮಾಡಿದ್ರು. ನೆಕ್ಸ್ಟ್ ಒನ್, ಮೆನಿ ಚೇಂಜಸ್ ಎಫೆಕ್ಟಿವ್ ರಿಫಾರ್ಮ್ಸ್ ವರ್ ಸೀನ್. ಚೇಂಜಸ್ ವರ್ ಸೀನ್ ದ ಟ್ರಾನ್ಸ್ಪೋರ್ಟ್ ಆಫ್ ಕಮ್ಯುನಿಕೇಶನ್, ಜರ್ನಲಿಸಮ್, ಎಸ್ಟಾಬ್ಲಿಷಿಂಗ್ ಆರ್ಗನೈಸೇಷನ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಚೇಂಜಸ್. ಎಸ್ ಸರ್, ಟ್ರಾನ್ಸ್ಪೋರ್ಟೇಷನ್, ಕಮ್ಯುನಿಕೇಶನ್, ಜರ್ನಲಿಸಮ್, ಈ ಏನ ಪತ್ರಿಕೆ ಅಂತ ಏನ್ ಕರಿತೀವಲ್ಲ ಅದು ಸ್ಟಾರ್ಟ್ ಆಯ್ತು. ನೆಕ್ಸ್ಟ್ ಒನ್, ಎಸ್ಟಾಬ್ಲಿಷಿಂಗ್ ಆರ್ಗನೈಸೇಷನ್, ಸಮ್ ಒನ್ ಆರ್ಗನೈಸೇಷನ್ಸ್ ಏನದು ಸ್ಟಾರ್ಟ್ ಆದವು. ಪೀಪಲ್ ಆರ್ಗನೈಸ್ಡ್ themselves to protect their interest and established many organization. Yes, people they were implemented or established some one organization. ಕೆಲವೊಂದು ಆರ್ಗನೈಸೇಷನ್ಸ್ ಕೂಡ ಸಂಸ್ಥೆಗಳು ಹುಟ್ಕೊಳ್ಳಿಕ್ಕೆ ಸ್ಟಾರ್ಟ್ ಆದವು. ಜನರು ಕೆಲವೊಂದು ಸಂಸ್ಥೆಗಳನ್ನ ಹುಟ್ಟು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. themselves to protect their interest and established many organization. Lord Lytton brought in ಡೊಮೆಸ್ಟಿಕ್ ಪೇಪರ್ಸ್ ಕಂಟ್ರೋಲ್ ಆಕ್ಟ್. ಲಾರ್ಡ್ ಲಿಟ್ಟನ್ ಅನ್ನುವಂತವ ಒಂದು ಆಕ್ಟ್ ಅನ್ನ ತಗೊಂಡ್ಬಂದ 1878 ಒಳಗಡೆ. ಡೊಮೆಸ್ಟಿಕ್ ಪೇಪರ್ಸ್ ಕಂಟ್ರೋಲ್ ಆಕ್ಟ್ ಅಂತೇಳಿ ಕರೆಸ್ಕೊಳ್ಳುತ್ತ. ಟು ಎಕ್ಸರ್ಸೈಸ್ ಕಂಟ್ರೋಲ್ ಪೀಪಲ್ ಅಂಡ್ ಲಾರ್ಡ್ ರಿಫನ್ ಬ್ರಾಟ್ ಇನ್ ಇಲ್ಬರ್ಟ್ ಬಿಲ್ ಟು ಬ್ರಿಂಗ್ ಇನ್ ಯೂನಿಫಾರ್ಮಿಟಿ ಇನ್ ದ ಜುಡಿಷಿಯಲ್ ಸಿಸ್ಟಮ್. ಇದು ಜುಡಿಷಿಯಲ್ ಸಿಸ್ಟಮ್ ಒಳಗಡೆ ತುಂಬಾ ಒಳ್ಳೆ ಬೆಳವಣಿಗೆ ಆಯ್ತು ಅಂತೇಳಿ ಹೇಳ್ತೀವಿ. ಅವು ಲಾರ್ಡ್ ಲಿಟನ್ ತಗೊಂಡ್ ಬಂದಿದ್ದು. ಇಲ್ಬರ್ಟ್ ಬಿಲ್ ಅನ್ನುವಂತವ ತಗೊಂಡ್ ಬಂದ ಲಾರ್ಡ್ ರಿಪ್ಪನ್ನ. ಲಾರ್ಡ್ ಲಿಟನ್ ತಗೊಂಡ್ ಬಂದಿದ್ದು ಡೊಮೆಸ್ಟಿಕ್ ಪೇಪರ್ಸ್ ಕಂಟ್ರೋಲ್ ಆಕ್ಟ್. ಲಾರ್ಡ್ ರಿಪ್ಪನ್ ತಗೊಂಡ್ ಬಂದಿದ್ದು, ಎಸ್ ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್. ಲಾರ್ಡ್ ರಿಪ್ಪನ್ನ, ಲಿಟನ್, ಡೊಮೆಸ್ಟಿಕ್ ಪೇಪರ್ಸ್ ಕಂಟ್ರೋಲ್ ಆಕ್ಟ್ ಇನ್ 1878. ಲಾರ್ಡ್ ರಿಪ್ಪನ್ನ ಬ್ರಾಟ್ ಇನ್ ಇಲ್ಬರ್ಟ್ ಬಿಲ್. ಇವು ಇಂಪಾರ್ಟೆಂಟ್ 1 ಮಾರ್ಕ್ಸ್ ಕ್ವಶನ್ಸ್ ಈಗ ಬರಬಹುದು, ಸ್ವಲ್ಪ ಅಂಡರ್ಲೈನ್ ಮಾಡ್ಕೊಳ್ಳಿ. ಅಪೋಸಿಂಗ್ ದಿಸ್ ದ ಇಂಡಿಯನ್ ಬ್ರಿಟಿಷ್ ಪೀಪಲ್ ಲೆಡ್ ಆನ್ ಆರ್ಗನೈಸ್ಡ್ ಎಫರ್ಟ್ ಅಂಡ್ ವರ್ ಸಕ್ಸಸ್ಫುಲ್. ಲಾಸ್ಟ್ ಒನ್, ಇವೆಲ್ಲಾ ಹೋರಾಟ ಆದ ಬಳಿಕ ಸಕ್ಸಸ್ಫುಲ್ ಆಯ್ತು 1957 ಅಲ್ಲಿ ಅಂತೇಳಿ ಹೇಳ್ತೀವಿ. ನೆಕ್ಸ್ಟ್ ಒನ್, ದ ಫ್ರೀಡಮ್ ಸ್ಟ್ರಗಲ್ ಅಸ್ಯೂಮ್ಡ್ ಅ ಸ್ಪೆಸಿಫಿಕ್ ಡೈರೆಕ್ಷನ್ ಆಸ್ ಅ ರಿಸಲ್ಟ್ ಆಫ್ ಅ ಪ್ರೊಟೆಸ್ಟ್ ಆಲ್ ಓವರ್ ದ ಕಂಟ್ರಿ. To avoid armed struggle, the British adopted certain strategy. Consequently, the British government declared the supremacy of the Queen in 1858 and announced that Indians were British citizens. Through this step, the British government declared provision of better amenities to Indian. In the subsequent developments and aristocratic new generation who learnt English started fighting for their rights in a constitutional manner. This led to the establishment of Indian National Congress. Indian National Congress ಏನ ಒಂದು ಆರ್ಗನೈಸೇಷನ್ಸ್ ಏನ್ ಹುಟ್ಕೊಂತಲ್ಲ, ಅಲ್ಲಿ ಏನಾಯ್ತು ಅಂತಂದ್ರ ಕೆಲವೊಂದು ಬ್ರಿಟಿಷ್ ಡಿಕ್ಲರ್ಡ್ ಪ್ರೊವಿಷನ್ ಬೆಟರ್ ಎಮ್ಯುನಿಟೀಸ್ ಇಂಡಿಯನ್ಸ್
ಅಂದ್ರೆ ಡೆವಲಪ್ಮೆಂಟ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡಿತು. ನೆಕ್ಸ್ಟ್ ಒನ್ ಲರ್ನಿಂಗ್ ಇಂಗ್ಲಿಷ್ ಆಗಿರ್ಬೋದು ಅಥವಾ ಜರ್ನಲಿಸಮ್ ಆಗಿರ್ಬೋದು, ಈ ಫೈಟಿಂಗ್ ಮಾಡ್ಲಿಕ್ಕೆ ಒಂದು ಒಳ್ಳೆ ಬೆಳವಣಿಗೆ ಆಯ್ತು ಅಂತೇಳಿ ಹೇಳ್ತೀವಿ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತೇಳಿ ಆಯ್ತು ನೋಡ್ರಿ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಂತೇಳಿ ಕರಿತೀವಿ ಅದನ್ನ. ರೈಟ್ ಫ್ರಮ್ ದಿ ಟೈಮ್ ಆಫ್ Raja Ram Mohan Rai, the minds of middle class people of India were getting prepared to face new challenges. Towards this end, many organizations were established throughout the country, among them the Hindu Mela. Right from the Raja Ram Mohan Rai, the minds middle classes. First one, ಈ ಮಿಡಲ್ ಕ್ಲಾಸಸ್ ಗೋಸ್ಕರ ರಾಜಾರಾಮ್ ಮೋಹನ್ ರಾಯ್ ಅನ್ನುವಂತವ ಏನ್ ಮಾಡಿದ ಅಂತಂದ್ರ, ಅಲ್ಲಿ ಕೆಲವೊಂದು ಚಾಲೆಂಜಸ್ ಇದ್ದು ಎಲ್ಲಿ ಅಂತಂದ್ರೆ ನಮ್ಮ ಇಂಡಿಯಾ ಒಳಗಡೆ. ಆ ಟೈಮ್ ಒಳಗಡೆ ಕೆಲವೊಂದು ಆರ್ಗನೈಸೇಷನ್ಸ್ ಹುಟ್ಕೊಂಡು, ಅವು ಯಾವುವು ಅಂತಂದ್ರ ದ ಹಿಂದೂ ಮೇಳ, ದ ಈಸ್ಟ್ ಇಂಡಿಯಾ ಅಸೋಸಿಯೇಷನ್, ನೆಕ್ಸ್ಟ್ ಒನ್ ಪುನಃ ಯಾವುದು ಅಂತಂದ್ರ ಸಾರ್ವಜನಿಕ ಸಭಾ ಅಂಡ್ ದಿ ಇಂಡಿಯನ್ ಅಸೋಸಿಯೇಷನ್ ವರ್ ಪ್ರಾಮಿನೆಂಟ್. ಇವೆಲ್ಲಾನು ಹುಟ್ಕೊಂಡು ಕೆಲವೊಂದು ಆರ್ಗನೈಸೇಷನ್ಸ್ ಅಂತೇಳಿ ಕರಿತೀವಿ. ದೇ ಹ್ಯಾಡ್ ಅ ಲಿಮಿಟೆಡ್ ಸ್ಕೋಪ್ ಆಫ್ ಇಂಟ್ರೆಸ್ಟ್. They were waiting for a national level integration to happen it at an appropriate time. An opportunity came handy for organizing such an all Indian organization. Yes, ಇವೆಲ್ಲವೂ ಯಾವ್ದಕ್ಕೋಸ್ಕರ ಉಟ್ಕೊಂಡು ಅಂತಂದ್ರೆ ಓನ್ಲಿ ಫ್ರೀಡಮ್ ಫೈಟಿಂಗ್, ಅಂದ್ರೆ ಕೆಲವೊಂದು ಫ್ರೀಡಮ್ ಫೈಟ್ ಮಾಡ್ಬೇಕು ಅನ್ನುವಂತದಕ್ಕೋಸ್ಕರ. ಅಂದ್ರ ಒಂದು ಕರೆಕ್ಟ್ ವೇ ಇರಲಿಲ್ಲ. ಯಾವುದೇ ಒಂದು ಆರ್ಗನೈಸೇಷನ್ಸ್ ಹುಟ್ಕೊಳ್ಳೋದು ತಮ್ಮಲ್ಲೇ ಈ ಟೈಪ್ ಏನೇನೋ ಸ್ಟಾರ್ಟ್ ಆಯ್ತು. ಆ ಟೈಮ್ ಒಳಗಡೆ ಇದು ಯಾವ್ದು ಬಂತು ಅಂತಂದ್ರ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ರೈಸ್ ಆಯ್ತು ಅಂತೇಳಿ ಹೇಳ್ತೀವಿ. ಇನ್ ದ ಇಯರ್ 1885, ಯಾವಾಗ ಅಂತಂದ್ರೆ 1885 ಒಳಗಡೆ ರಿಟೈರ್ಡ್ ಇಂಗ್ಲಿಷ್ ಆಫೀಸರ್ ಎ.ಓ. ಹ್ಯೂಮ್ ಎಸ್ಟಾಬ್ಲಿಷ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. 1 ಮಾರ್ಕ್ಸ್ ಕ್ವಶನ್. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನ ಯಾರು ಎಸ್ಟಾಬ್ಲಿಷ್ ಮಾಡಿದ್ರು ಅಂತೇಳಿ ಕೇಳಿದ್ರು ಅಂತಂದ್ರ ಎ.ಓ. ಹ್ಯೂಮ್, ಹಿಸ್ ನೇಮ್. ನೆಕ್ಸ್ಟ್ ಒನ್ ಇಯರ್ 1885, 1885 ಎ.ಓ. ಹ್ಯೂಮ್ ಅನ್ನವ ಈ ಆರ್ಗನೈಸೇಷನ್ ಅಥವಾ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ. ಇಟ್ ವರ್ಕ್ಡ್ ಟುವರ್ಡ್ಸ್ ಕ್ರಿಯೇಟಿಂಗ್ ಪೊಲಿಟಿಕಲ್ ಅವೇರ್ನೆಸ್ ಅಂಡ್ ನ್ಯಾಷನಲಿಸ್ಟ್ attitude. This organization is ಕ್ರಿಯೇಟಿಂಗ್ ಪೊಲಿಟಿಕಲ್ ಅವೇರ್ನೆಸ್ ಅಂಡ್ ನ್ಯಾಷನಲಿಸ್ಟ್, ರಾಷ್ಟ್ರೀಯತೆ ಅನ್ನೋದನ್ನ ಇದು ಮೂಡಿಸ್ತು ಅಂತೇಳಿ ಕರೆಸ್ಕೊಳತ್ತ. ನೆಕ್ಸ್ಟ್ ಒನ್, ಇನ್ ಸ್ಪೈಟ್ ಆಫ್ ಡೈವರ್ಸಿಟಿ ಇನ್ ಇಂಡಿಯಾ, ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಟ್ರಗಲ್ ಟು ಕೈಂಡಲ್ ದ ಪ್ಯಾಟ್ರಿಯೋಟಿಕ್ ಫೀಲಿಂಗ್ಸ್ ಆಫ್ ಇಂಡಿಯನ್ಸ್. ಎಸ್ಪೆಷಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇದು ಒಂದ್ ಟೈಪ್ ಆಫ್ ಕೈಂಡಲ್, ಅಂದ್ರೆ ಒಂದು ಕ್ಯಾಂಡಲ್ ಅನ್ನ ಹಚ್ಚುವಂತ ಒಂದು ಕೆಲಸ ಮಾಡಿತ್ತು. ಪ್ಯಾಟ್ರಿಯೋಟಿಕ್ ಫೀಲಿಂಗ್ಸ್ ಅವನ್ನ ಈ ಇಂಡಿಯನ್ ಪೀಪಲ್ಸ್ ಅಲ್ಲಿ ತುಂಬುವಂತ ಒಂದು ಕೆಲಸ ಮಾಡಿತ್ತು. ಇಟ್ ಪಬ್ಲಿಷ್ಡ್ ಪೇಪರ್ಸ್ ಇನ್ ದ ಲೋಕಲ್ ಲ್ಯಾಂಗ್ವೇಜಸ್ ಅಂಡ್ ಸ್ಟಾರ್ಟೆಡ್ ಡಿಬೇಟ್ಸ್ ಪೊಲಿಟಿಕಲ್ ಪ್ರಾಬ್ಲಮ್ಸ್. ಅದು ಏನ್ ಸ್ಟಾರ್ಟ್ ಮಾಡಿತ್ತು ಅಂತಂದ್ರೆ ಈ ಪಬ್ಲಿಷ್ ಮಾಡಿತ್ತು ಕೆಲವೊಂದು ಪೇಪರ್ಸ್ ಅನ್ನ ಲೋಕಲ್ ಲ್ಯಾಂಗ್ವೇಜಸ್ ಒಳಗಡೆ ಪಬ್ಲಿಷ್ ಮಾಡೋದು. ಕೆಲವೊಂದು ಯಾಕಂತಂದ್ರೆ ಇಂಡಿಯಾ ಒಳಗಡೆ ಸುಮಾರು ಲ್ಯಾಂಗ್ವೇಜಸ್ ಇರೋದ್ರಿಂದ ಇಂಗ್ಲಿಷ್ ಒಳಗಡೆ ಅಷ್ಟೇ ಮಾಡಿದ್ರೆ ಅದು ತಿಳಿತಾ ಇರ್ಲಿಲ್ಲ. ಹೀಗಾಗಿ ಲೋಕಲ್ ಲ್ಯಾಂಗ್ವೇಜಸ್ ಒಳಗಡೆನು ಅದು ಪಬ್ಲಿಷ್ ಮಾಡೋದ್ರಿಂದ ಈ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ಒಳಗಡೆ ಪಾರ್ಟಿಸಿಪೇಟ್ ಮಾಡಕ ಅನುಕೂಲ ಆಯ್ತು ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್, ಆಸ್ ಅ ರಿಸಲ್ಟ್ ದ ಪೀಪಲ್ ಬಿಕೇಮ್ ಅವೇರ್ ಆಫ್ ದಿ ಪೊಲಿಟಿಕಲ್ ಸಿಚುಯೇಷನ್ ಅಂಡ್ ಇಟ್ಸ್ ಪ್ರಾಬ್ಲಮ್ಸ್. ದ ಬ್ರಿಟಿಷ್ ರಿಯಲೈಸ್ ದ ಗ್ರೋವಿಂಗ್ ಸ್ಟ್ರೆಂತ್ ಆಫ್ ಕಾಂಗ್ರೆಸ್ ಅಂಡ್ ಸ್ಟಾರ್ಟೆಡ್ ಇಂಪ್ಲಿಮೆಂಟಿಂಗ್ ಇಟ್ಸ್ ಡಿವೈಡ್ ಅಂಡ್ ರೂಲ್ ಪಾಲಿಸಿ. ಎಸ್, ಇದು ಬ್ರಿಟಿಷ್ ರಿಯಲೈಸ್ಡ್ ಮಾಡ್ಕೊಂಡ್ರು. ಯಾಕಂತಂದ್ರೆ ಇದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಈ ಕೆಲವೊಂದು ಲೋಕಲ್ ಲ್ಯಾಂಗ್ವೇಜಸ್ ಒಳಗಡೆ ತಗೊಂಬರ ಅಂತಲೇ ಅಂದ್ರ ಜನರಿಗೆ ಮುಟ್ಟುವಂತ ಕೆಲಸ ಮಾಡಿತ್ತು. ಈ ಬ್ರಿಟಿಷರು ಏನೇನ್ ಮಾಡ್ತಾ ಇದಾರ, ಹೇಗೆ ಮಾಡ್ತಾ ಇದಾರ ಅಂತ ಹೇಳಿ ಅದಕ್ಕಾಗಿ ಅವರೊಂದು ಪಾಲಿಸಿಯನ್ನ ತಗೊಂಡ್ಬಂದ್ರು. ಯಾವುದು ಅಂತಂದ್ರೆ ಡಿವೈಡ್ ಅಂಡ್ ರೂಲ್, ಹಿಂದೂ ಅಂಡ್ ಮುಸ್ಲಿಂ ಸೆಪರೇಟೆಡ್ ಅನ್ನುವಂತ ಒಂದು ರೂಲ್ ಅನ್ನ ತಗೊಂಡು ಬಂದ್ರು. ಅವಾಗಿಂದ ಒಂದು ಸ್ಟಾರ್ಟ್ ಆಯ್ತು. ಅದು ಈಗಲಾದ್ರೂ ಕಂಟಿನ್ಯೂ ಇದೆ ಅಂತ ಹೇಳ್ತೀವಿ. ದೇ ಸೆಪರೇಟೆಡ್ ಹಿಂದೂಸ್ ಅಂಡ್ ಮುಸ್ಲಿಮ್ಸ್ ಥ್ರೂ ದೇರ್ ಮ್ಯಾನಿಪ್ಯುಲೇಟಿವ್ ಟೆಕ್ನಿಕ್ಸ್. ಕೆಲವೊಂದು ಟೆಕ್ನಿಕ್ಸ್ ದಿಂದ ಏನ್ ಮಾಡಿದ್ರು ಅಂತಂದ್ರೆ ಫಸ್ಟ್ ಒನ್ ಹಿಂದೂ ಮುಸ್ಲಿಮ್ಸ್ ಅನ್ನುವಂತ ಭೇದ ಭಾವನೆ ಇದ್ದಿದ್ದಿಲ್ಲ. ಇದನ್ನ ಸ್ಟಾರ್ಟ್ ಮಾಡಿದ್ ಯಾರು ಅಂತಂದ್ರೆ ಈ ಬ್ರಿಟಿಷರ್ ಅಂತೇಳಿ ಹೇಳ್ತೀವಿ. ಕೆಲವೊಂದು ಟೆಕ್ನಿಕ್ಸ್ ದಿಂದ ಹಿಂದೂ ಮತ್ತು ಮುಸ್ಲಿಮ್ಸ್ ಅನ್ನ ಬ್ಯಾರಿ ಮಾಡಿದ್ರು ಅಂತ.
In spite of this, the Indian National Congress was able to formulate positive plans of action related to national issues. ಅಂದ್ರ ಈ ನ್ಯಾಷನಲ್ ಕಾಂಗ್ರೆಸ್ ಒಂದು ಪಾಸಿಟಿವ್ ಪ್ಲಾನ್ಸ್ ಅನ್ನ ಬಿತ್ತುತ್ತಾ ಬಂತು ಜನರಲ್ಲಿ, ಹೀಗಾಗಿ ಅದು ಸ್ಟ್ರಾಂಗ್ ಆಯ್ತಾ ಹೋಯ್ತು ಅಂತೇಳಿ ಹೇಳ್ತೀವಿ. ನೆಕ್ಸ್ಟ್ ಒನ್, ಬೈ ದ ಎಂಡ್ ಆಫ್ ದಿ 19th century, differences suffered in the Indian National Congress based on the plan of action, beliefs and types of struggle adopted by them. They were identified and moderates and extremists. In the 19th century, ಈ 19th century ಒಳಗಡೆ ಕೆಲವೊಂದ ಫಸ್ಟ್ ಪ್ಲೇಸು, ಸೆಕೆಂಡ್ ಪ್ಲೇಸು, ಥರ್ಡ್ ಪ್ಲೇಸು ಅಂತೇಳಿ ಅನ್ನುವಂಥದ್ದು ಹುಟ್ಕೊಂತ ಬಂತು. ಈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಒಳಗಡೆನ ಒಂದ್ ಸ್ವಲ್ಪ ಡಿವಿಷನ್ಸ್ ಸ್ಟಾರ್ಟ್ ಆಯ್ತು ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್, ಈ ಮಾಡರೇಟ್ಸ್ ಅನ್ನುವಂತ ಪಾರ್ಟ್ಸ್ ಅನ್ನ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಸ್ಟಡಿ ಮಾಡೋಣ.